ಪ್ರೀತಿಯ ವಿದ್ಯಾರ್ಥಿಗಳೇ, ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಈ ದಿವಸ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆ 4 ಇವತ್ತಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ. ಇದು LBA ಆಧಾರಿತ ರಚಿತವಾದ ಚಟುವಟಿಕೆ ಆಗಿದೆ. ಇಲ್ಲಿ ಚಟುವಟಿಕೆ 4 ಅಧ್ಯಾಯ 6 ರೇಖೆಗಳು ಮತ್ತು ಕೋನಗಳು ಈ ಒಂದು ಪಾಠದ ಮೇಲೆ ಚಟುವಟಿಕೆ 4 ರೆಡಿ ಮಾಡಲಾಗಿದೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ. ದತ್ತಚಿತ್ರದಲ್ಲಿ AOB ಒಂದು ಸರಳ ರೇಖೆ, ಕೋನ AOC ಪ್ಲಸ್ ಕೋನ BOD = 85 ಡಿಗ್ರಿ ಆದರೆ ಕೋನ CODಯ ಅಳತೆ ಎಷ್ಟಾಗಿರುತ್ತೆ? ಸೊ AOC ಕೊಟ್ಟಿದ್ದಾರೆ, BOD ಕೊಟ್ಟಿದ್ದಾರೆ, ಸೊ COD ಇದು ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಇದು ಪ್ರಶ್ನೆಯಾಗಿದೆ. ಸೊ ಉತ್ತರ ಆಪ್ಷನ್ ಸಿ 95 ಡಿಗ್ರಿ ಬರುತ್ತೆ. ಸರಳ ರೇಖೆ ಮೇಲೆ ಉಂಟಾದ ಕೋನಗಳು ಇವಷ್ಟನ್ನು ಕೂಡಿದಾಗ 180 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ ಇವೆರಡು ಕೋನಗಳನ್ನು 180ರಲ್ಲಿ ಕಳೆದ್ರೆ ನಮಗೆ COD ಕೋನ ಸಿಗುತ್ತೆ. ಸೊ ಲೆಕ್ಕವನ್ನು ನೋಡಿ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ, ಈಸಿ ಇದೆ. ಇದು 1ನೇ ಪ್ರಶ್ನೆಗೆ ಉತ್ತರ, 1 ಅಂಕದ ಪ್ರಶ್ನೆ. ಪ್ರಶ್ನೆ 2. ಕೊಟ್ಟಿರುವ ಚಿತ್ರದಲ್ಲಿ AOB ಒಂದು ಸರಳ ರೇಖೆ, ಕೋನ AOC 3x + 10 ಡಿಗ್ರಿ ಮತ್ತು ಕೋನ BOC 4x - 26 ಡಿಗ್ರಿ ಆದರೆ ಕೋನ BOCಯ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಸೊ BOC ಎಷ್ಟಿರುತ್ತೆ? BOC 3x + 10 4x - 26 ಇವೆರಡನ್ನು ಕೂಡಿದರೆ 180 ಡಿಗ್ರಿ ಆಗುತ್ತೆ. ಸೊ ಫಸ್ಟ್ ಇವನ್ನು ಕೂಡಿ = 180 ಡಿಗ್ರಿ ಮಾಡಿ ಎಕ್ಸ್ ಬೆಲೆನ ಕಂಡುಹಿಡಿದು ಆ ಎಕ್ಸ್ ಬೆಲೆನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ BOC ಎಷ್ಟಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿದೆ ನೋಡಿ, 3x + 10 + 4x - 26 ಡಿಗ್ರಿ = 180 ಡಿಗ್ರಿ ಸರಳ ರೇಖೆ ಆಗಿದೆ. ಸೊ 3x 4x - 26 ಈ ಕಡೆ ಬರ್ತೀನಿ. 3x + 10 = 180 ಡಿಗ್ರಿ. 4x 3x ಅಂದರೆ 7x -26ಅಲ್ಲಿ +10 ಇವೆರಡು ಮೈನಸ್ ಮಾಡಿದರೆ -16 ಬರುತ್ತೆ, = 180 ಡಿಗ್ರಿ. 7x = 180 ಡಿಗ್ರಿ -16 ಈ ಕಡೆ ಬಂದರೆ +16 7x = 196 ಬರುತ್ತೆ. ಸೊ ಇದಿಷ್ಟೇ ಉತ್ತರ ಅಲ್ಲ, ಇನ್ನು ಮುಂದೆ ಇದೆ, ನೋಡೋಣ. 7x = 196 ಆದರೆ x = 196/7 ಡಿವೈಡ್ ಮಾಡಿದರೆ x = 28 ಬರುತ್ತೆ. ನಮಗೆ ಕೋನ BOC ಬೇಕು. BOC ಅಂದರೆ 4x - 26 4 × x ಅಂದರೆ 28 - 26 ಇವೆರಡು ಗುಣಿಸಿ 112 ಬರುತ್ತೆ. ಸೊ 26ನ ಕಳೆರಿ 86 ಡಿಗ್ರಿ ಬರುತ್ತೆ. ಸೊ ಆಪ್ಷನ್ ಬಿ 86 ಡಿಗ್ರಿ 2ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ 3ನೇ ಪ್ರಶ್ನೆ. ಒಂದು ಕಿರಣವು ಒಂದು ರೇಖೆಯ ಮೇಲೆ ನಿಂತಾಗ ಆ ರೇಖೆಯ ಮೇಲೆ ಉಂಟಾದ ಪಾರ್ಶ್ವಕೋನಗಳ ಮೊತ್ತ. ಕಿರಣ ಒಂದು ರೇಖೆ ಮೇಲೆ ನಿಂತಾಗ ಆ ರೇಖೆ ಮೇಲೆ ಉಂಟಾದ ಪಾರ್ಶ್ವಕೋನಗಳ ಮೊತ್ತ ಎಷ್ಟಾಗಿರುತ್ತೆ ಅಂದರೆ 180 ಡಿಗ್ರಿ ಆಗಿರುತ್ತೆ. ಆಪ್ಷನ್ ಸಿ 180 ಡಿಗ್ರಿ. ಇದು ಸಹ 1 ಅಂಕದ ಪ್ರಶ್ನೆ ಆಗಿದೆ. 4ನೇ ಪ್ರಶ್ನೆ. ಚಿತ್ರದಲ್ಲಿ DOB 60 ಡಿಗ್ರಿ ಆದರೆ, ಸೊ DOB ಇದು 60 ಡಿಗ್ರಿ ಆದರೆ COA ಇದರ ಅಳತೆಯನ್ನು ಕಂಡುಹಿಡಿದಂತಿದೆ. ಇದು ಸಹ 1 ಅಂಕದ ಪ್ರಶ್ನೆ. ಸೊ ಈಸಿ ಇದೆ. ಕೋನ COA = ಕೋನ DOB = 60 ಡಿಗ್ರಿ. ಅದು ಸಹ 60 ಡಿಗ್ರಿ ಆಗಿರುತ್ತೆ. ಏಕೆ ಅಂದರೆ ಶೃಂಗಾಭಿಮುಖ ಕೋನಗಳು ಸಮನಾಗಿರುತ್ತೆ. ಇದು 4ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 5. ಸರಳ ಯುಗ್ಮದ ಒಂದು ಕೋನವು 75 ಡಿಗ್ರಿ ಆದರೆ ಇನ್ನೊಂದು ಕೋನದ ಅಳತೆಯನ್ನು ಬರೆಯಿರಿ ಅಂತಿದೆ. 1 ಅಂಕದ ಪ್ರಶ್ನೆ. ಸೊ ಸರಳ ಯುಗ್ಮ ಅಂದರೆ 180 ಡಿಗ್ರಿ ಆಗುತ್ತೆ. ಎರಡು ಕೋನಗಳನ್ನು ಕೂಡಿದರೆ ಸೊ 75 ಡಿಗ್ರಿ + x = 180 ಡಿಗ್ರಿ. x = 180 ಡಿಗ್ರಿ -70 ಡಿಗ್ರಿ ಕಳೆದ್ರೆ x = 105 ಡಿಗ್ರಿ ಆಗುತ್ತೆ. ಇದು 5ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಇನ್ನು 6ನೇ ಪ್ರಶ್ನೆ 2 ಅಂಕದ್ದು. ಚಿತ್ರದಲ್ಲಿ AB ಸಮಾನಾಂತರ CD, EF ಲಂಬ CD ಲಂಬ ಇದು EF ಲಂಬ CD ಮತ್ತು ಕೋನ GED 126 ಡಿಗ್ರಿ ಆದರೆ ಕೋನ GEFನ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. 2 ಅಂಕದ ಪ್ರಶ್ನೆ. ಸೊ ಏನು ಕೊಟ್ಟಿದ್ದಾರೆ ಅಂದರೆ GED ಕೊಟ್ಟಿದ್ದಾರೆ 126 ಡಿಗ್ರಿ. ನಮಗೆ ಬೇಕಾಗಿರೋದು GEF. ಸೊ ಇದು 90 ಡಿಗ್ರಿ ಆಗಿರೋದ್ರಿಂದ 126ರಲ್ಲಿ 90 ಡಿಗ್ರಿಯನ್ನು ಮೈನಸ್ ಮಾಡಿದರೆ ನಮಗೆ GEF ಬರುತ್ತೆ. ಸೊ ಅದು ಉತ್ತರ ಆಗಿದೆ 6ನೇ ಪ್ರಶ್ನೆಗೆ. ಸೊ ಇಲ್ಲಿ ಉತ್ತರವನ್ನು ಬರೆದಿದ್ದೀನಿ, ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಸೊ 7ನೇ ಪ್ರಶ್ನೆ. ಚಿತ್ರದಲ್ಲಿ AB ಸಮಾನಾಂತರ CD ಆಗಿದೆ. AB CDಗೆ ಸಮಾನಾಂತರವಾಗಿದೆ, ಆದರೆ x ಮತ್ತು y ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ 2 ಅಂಕದ ಪ್ರಶ್ನೆ. x ಮತ್ತು y ಕೇಳಿದರೆ ಸೊ ಇಲ್ಲಿ 130 ಡಿಗ್ರಿ ಇದೆ, ಇದು y ಇದೆ. ಸೊ y ಡೈರೆಕ್ಟಾಗಿ ಸಿಕ್ಕಾಗ್ಬಿಡುತ್ತೆ 130 ಡಿಗ್ರಿ.
y 130 ಡಿಗ್ರಿ ಆಗುತ್ತೆ. ಯಾಕೆಂದರೆ ಶೃಂಗಾಭಿಮುಖ ಕೋನಗಳು ಸಮ, ಹಾಗಾಗಿ y 130 ಡಿಗ್ರಿ. ಸೊ y 130 ಆದರೆ ಎಕ್ಸ್ನೂ ಸಹ 130 ಡಿಗ್ರಿ ಆಗುತ್ತೆ. ಯಾಕೆಂದರೆ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ಸಮಾನಾಂತರ ರೇಖೆಗಳ ನಡುವೆ ಉಂಟಾಗುವ ಪರ್ಯಾಯ ಕೋನಗಳು ಸಮನಾಗಿರುತ್ತೆ. ದೇರ್ಫೋರ್ x = 130 ಡಿಗ್ರಿ. ಸೊ ಇದು ಪ್ರಶ್ನೆ ಆಗಿದೆ. ಸೊ ಉತ್ತರನೂ ಸಹ ನೋಡೋಣ. ಸೊ ಉತ್ತರ ಕೋನ CNQ = ಕೋನ MND 130 ಡಿಗ್ರಿ, ಶೃಂಗಾಭಿಮುಖ ಕೋನಗಳು ಸಮ. ದೇರ್ಫೋರ್ ಕೋನ MND = y ಡಿಗ್ರಿ ದಟ್ ಈಸ್ = 130 ಡಿಗ್ರಿ. ಕೋನ AMN = ಕೋನ MND ದಟ್ ಈಸ್ = 130 ಡಿಗ್ರಿ, ಪರ್ಯಾಯ ಕೋನಗಳು ಸಮ. ಸೊ ಕೋನ AMN ದಟ್ ಈಸ್ = x ಡಿಗ್ರಿ ದಟ್ ಈಸ್ = 130 ಡಿಗ್ರಿ. ಈಗ 8ನೇ ಪ್ರಶ್ನೆಗೆ ಬರೋಣ. 3 ಅಂಕದ ಪ್ರಶ್ನೆ. ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತವೆ ಎಂದು ಸಾಧಿಸಿ ಅನ್ನೋದು ಪ್ರಶ್ನೆ. ಸೊ ಇಲ್ಲಿ ಎರಡು ರೇಖೆಗಳು ಪರಸ್ಪರ O ಬಿಂದುವಿನಲ್ಲಿ ಛೇದಿಸಿದೆ. AB ರೇಖೆ CD ರೇಖೆ O ಬಿಂದುವಿನಲ್ಲಿ ಛೇದಿಸಿದೆ. ಇದು ಕೋನ 1, ಇದು ಕೋನ 3, ಇದು ಕೋನ 2, ಕೋನ 4. ಕೋನ 1 ಕೋನ 3ಕ್ಕೆ, ಕೋನ 2 ಕೋನ 4ಕ್ಕೆ ಸಮ ಅಂತ ಸಾಧಿಸಬೇಕು. ದತ್ತ AB ಮತ್ತು CD ರೇಖೆಗಳು O ನಲ್ಲಿ ಛೇದಿಸಿದೆ. ಸಾಧನೆಯ ಕೋನ 1 = ಕೋನ 3, ಕೋನ 2 = ಕೋನ 4 ಅಂತ ಸಾಧಿಸಬೇಕು. ಸಾಧನೆಯನ್ನು ಮಾಡಬೇಕಾಗಿದೆ. ಕೋನ 1 ಮತ್ತು ಕೋನ 2 ಕೂಡಿದಾಗ 180 ಡಿಗ್ರಿ ಬರುತ್ತೆ. ಇದನ್ನ ಒಂದು ಸಮೀಕರಣ 1 ತಗೊಳ್ಳೋಣ. ಕೋನ 2 ಮತ್ತು ಕೋನ 3 ಕೂಡಿದರೆ 180 ಡಿಗ್ರಿ ಬರುತ್ತೆ. ಕೋನ 3 ಮತ್ತು ಕೋನ 4 ಕೂಡಿದರೆ 180 ಡಿಗ್ರಿ ಬರುತ್ತೆ. ಸಮೀಕರಣ 1, 2, 3 ತಗೊಳ್ಳೋಣ. ಯಾಕೆಂದರೆ ಸರಳ ಯುಗ್ಮ ಕೋನಗಳು ಮೊತ್ತ 180 ಡಿಗ್ರಿ ಆಗಿರುತ್ತೆ. ಸೊ ಈ ಎರಡು ಕೋನಗಳ ಮೊತ್ತ 180 ಡಿಗ್ರಿ. ಹಾಗಾಗಿ ಒಟ್ಟು ಕೋನಗಳನ್ನು ತಗೊಂಡಾಗ ನಮಗೆ 180 ಡಿಗ್ರಿ 180 ಡಿಗ್ರಿ 180 ಡಿಗ್ರಿ ಬರುತ್ತೆ. ಸೊ ಇಲ್ಲಿ 1 ಮತ್ತು 2ರಿಂದ ಸೊ ಕೋನ 1 + ಕೋನ 2 = ಕೋನ 2 + ಕೋನ 3 ಆಗುತ್ತೆ. ಈ 2 ಕ್ಯಾನ್ಸಲ್ ಆಗುತ್ತೆ. ಕೋನ 1 ಕೋನ 3ಕ್ಕೆ ಸಮನಾಗುತ್ತೆ. ಅದೇ ರೀತಿಯಾಗಿ 2 ಮತ್ತು 3ರಿಂದ 2 + 3 = 3 + 4 ಆಗುತ್ತೆ. 3 ಕ್ಯಾನ್ಸಲ್ ಆಗುತ್ತೆ. ಕೋನ 2 = ಕೋನ 4 ಆಗುತ್ತೆ. ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ ಕೋನ 1 ಕೋನ 3ಕ್ಕೆ ಸಮ, ಕೋನ 2 ಕೋನ 4ಕ್ಕೆ ಸಮ ಅಂತ. ಸೊ ಇದು 8ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಚಟುವಟಿಕೆ 4ರ ಕೊನೆಯ ಪ್ರಶ್ನೆ. 9ನೇ ಪ್ರಶ್ನೆ. ಚಿತ್ರದಲ್ಲಿ PQ ಸಮಾನಾಂತರ ST ಕೋನ PQR 110 ಡಿಗ್ರಿ ಮತ್ತು ಕೋನ RST 130 ಡಿಗ್ರಿ ಆದರೆ ಕೋನ QRS ನ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ PQ STಗೆ ಸಮಾನಾಂತರವಾಗಿದೆ. ಸೊ PQR 110 ಡಿಗ್ರಿ ಆದರೆ QRS ಎಷ್ಟಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇದು ಚಿತ್ರ. ಈ ಚಿತ್ರವನ್ನು ನಾವೇನು ಮಾಡ್ತೀವಿ, ಸ್ವಲ್ಪ ರಚನೆಯನ್ನು ಮಾಡ್ಕೊಳ್ಳೋಣ. ಚಿತ್ರದಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ, PQಗೆ ಸಮಾನಾಂತರವಾಗುವಂತೆ AB ಒಂದು ರೇಖೆಯನ್ನು ಎಳೆಯಬೇಕಾಗುತ್ತೆ. ಸೊ ಹೇಳಿದಾಗ ನಮಗೆ ಸುಲಭವಾಗಿ ಉತ್ತರವನ್ನು ಮಾಡ್ಬೋದು. ಕೋನ RST ಈ ಕೋನ SRB ಈ ಕೋನ, ಈ ಎರಡು ಕೋನಗಳು 180 ಡಿಗ್ರಿ ಆಗಿರುತ್ತೆ. ಯಾಕೆಂದರೆ STಯು ABಗೆ ಸಮಾನಾಂತರವಾಗಿರುತ್ತೆ. ಸೊ ಹಾಗಾಗಿ ಈ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗುತ್ತೆ. ಹಾಗಾದರೆ SRB ಎಷ್ಟಾಗುತ್ತೆ? SRB 180 - RST ಆಲ್ರೆಡಿ ಕೊಟ್ಟಿದ್ದಾರೆ 130 ಡಿಗ್ರಿ. ಸೊ ಹಾಗಾದರೆ SRB 50 ಡಿಗ್ರಿ ಆಗುತ್ತೆ. SRB ಇದು 50 ಡಿಗ್ರಿ ಆಗುತ್ತೆ. ಹಾಗಾದರೆ PQ ಸಮಾನಾಂತರ ST, ಹಾಗೆ AB ಸಮಾನಾಂತರ ST. ದೇರ್ಫೋರ್ PQ ಸಮಾನಾಂತರ AB ಆಗುತ್ತೆ. PQ STಗೆ ಸಮಾನಾಂತರ ಆಗಿದೆ. ದತ್ತದಿಂದ PQ STಗೆ ಸಮಾನಾಂತರ ಆಗಿದೆ. ST ABಗೆ ಸಮಾನಾಂತರವಾಗಿದೆ. ಹಾಗಾಗಿ ABಯು PQಗೆ ಸಮಾನಾಂತರವಾಗುತ್ತೆ. ಹಾಗಾದರೆ ಕೋನ PQR ಈ ಕೋನ QRBಗೆ ಸಮನಾಗಿರುತ್ತೆ 110 ಡಿಗ್ರಿ. ಸೊ ಇದಿಷ್ಟು 110 ಡಿಗ್ರಿ ಆದರೆ ಇದು ನಮಗೆ ಗೊತ್ತು 50. 110ರಲ್ಲಿ 50ನ್ನು ಕಳಿಬೇಕು. ಆವಾಗ ನಮಗೆ QRS ಸಿಗುತ್ತೆ. ಸೊ 15 ಮಾಡಿದೆ ನೋಡಿ, 60 ಡಿಗ್ರಿ. QRS ಎಷ್ಟು? 60 ಡಿಗ್ರಿ. ಇದು 9ನೇ ಪ್ರಶ್ನೆಗೆ ಉತ್ತರ ಆಗಿದೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿಗೆ ಚಟುವಟಿಕೆ 4 ಕಂಪ್ಲೀಟ್ ಆಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮುಂದಿನ ಚಟುವಟಿಕೆಯನ್ನು ಅಭ್ಯಾಸ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.